ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು 3ನೇ ದಿವಸ. ಈಗ ಸಮಯ ಬಂದು 6:30 ಈಗ ನಾವು ತಿಂಡಿ ತಿಂದ್ಕೊಂಡು ಹೊರಡ್ತೀವಿ. ಬನವಾಸಿ, ಶಿರ್ಸಿ, ಆಮೇಲೆ ಸಹಸ್ರಲಿಂಗ, ಯಾದಗಿರಿ 4 ಕವರ್ ಮಾಡ್ತೀವಿ ಇವತ್ತು. ಸಮಯ 8:30 ಆಗಿದೆ. ತಿಂಡಿ ತಿಂದ್ಕೊಂಡು ಬಿಟ್ಟಿದ್ದೀವಿ. ಬನವಾಸಿ ಇನ್ನೂ 90 ಕಿಲೋಮೀಟರ್ ಬೈಕ್ ನಿಂತ್ಕೋದ್ರಿಂದ.
ಬನವಾಸಿಗೆ ಬಂದು ರೀಚ್ ಆಗಿದ್ದೀವಿ. ಸಮಯ ಬಂದು 11:05 ಆಗಿದೆ. ಇದೆ ನನ್ನ ಗಾಡಿ. ಅಲ್ಲಿ ನೋಡ, ಅಲ್ಲೊಂದು ರಥ, ಹೊಸ ರಥ. ಅಲ್ಲಿ ನೋಡ, ಚೆನ್ನಾಗಿದೆ, ಸಖತ್ತಾಗಿತ್ತು. ಅಲ್ಲಿ ಎದುರುಗಡೆ ಅಲ್ವಾ ಮಾಡ್ತಾವ್ರು ನೋಡಲು. ಇದು ಹಳೆಯ ರಥ. ಬರುತ್ತೆ ಮಾತಾಡ್ಲಿಕ್ಕೆ. ದೇವಸ್ಥಾನ ಬಗ್ಗೆ ಏನಾರ ಗೊತ್ತಾ? ಬಾಲನೆ ಕಟ್ ಮಾಡ್ಬಿಟ್ಟವ್ರೆ. ಯಾರ್ದು ಯಾರ್ದು ಇದು ನಡಬಾರ್ದು. ಆ ಲಿಂಗದ ಹೆಸರು ಮಧುತೇಶ್ವರ ಅಂತೇಳಿ. ಮಧು ಅಂದರೆ ದೀನತಪ್ಪ, ಆ ದೀನತಪ್ಪದ ಬಣ್ಣದ ಲಿಂಗ. ಆ ಹೆಸರು ಮಧುತೇಶ್ವರ ಅಂತೇಳಿ. ಮಧು ಅಂದರೆ ದೀನ. ಆ ಭಾಗದ ಒಳಗಡೆದು 2ನೇ ಶತಮಾನ 1800 ವರ್ಷ ಹಿಂದಿಂದು ತಾತವಾಂದ್ರಿ ಕಟ್ಟ.
ಆ ಭಾಗದಿಂದ ಈ ಭಾಗಗಳವರೆಗೆ 3ರಿಂದ 6ನೇ ಶತಮಾನ ಕದಂಬರು ಕಟ್ಟದು. ಈ ಭಾಗಗಳಿಂದ ಹೊರಗಡೆದು 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. ಈಶ್ವರಿಂದ ಹಿಡಿದು ಆ ನಂದಿವರೆಗೂ 5 ಮಂಟಪ, ಗರ್ಭ ಮಂಟಪ, ಸಂಕಲ್ಪ ಮಂಟಪ, ಸಭಾ ಮಂಟಪ, ನರ್ತ ಮಂಟಪ, ನಂದಿ ಮಂಟಪ, 5 ಮಂಟಪಗಳಿದೆ. ಬಸವಣ್ಣ ನೋಡಿ 7.5 ಅಡಿ ಎತ್ತರ, ಸ್ವಲ್ಪ ಮುಖ ತ್ರಾಸಿದೆ. ಬಲಗಣ್ಣು ಪಾರ್ವತಿ ನೋಡ್ತಾನೆ, ಎಡಗಣ್ಣು ಪರಮೇಶ್ವರ ನೋಡ್ತಾನೆ. ತಾವೆಲ್ಲರೂ ಪಾರ್ವತಿ ಕುಡಿದ್ರೆ ಒಂದೇ ಕಣ್ಣು ಮಾತ್ರ ಕಳುತ್ತಾ ತೋರಿಸ್ತಾನೆ. ಹಾಗೂ ಮಧ್ಯದಲ್ಲಿ ಒಂದು ರೌಂಡ್ ಮಾಯಾದೇವರು ನರ್ತ ಮಾಡಿದ್ರು. ಮೊದಲ ಬಾರಿಸಿದ್ದು ಅಲ್ಲಮ್ಮ ಪ್ರಭು. ಆ 4 ಕಂಬದಲ್ಲಿ 1 ಕೈ ಮಾಡಿದ್ರೆ 7 ಕಾಣುತ್ತೆ, 2 ಕೈ ಮಾಡಿದ್ರೆ 4 ಕಾಣುತ್ತೆ, ಡಬಲ್. ಈಗ ಕಾಣುತ್ತೆ ತೋರುತ್ತಾನೆ. ಅಲ್ಲಿ ನೋಡಿ, ಇದು ತ್ರಿಲೋಕ ಮಂಟಪ. 3 ಕಲ್ಪನೆ ಮಾಡಿದೆ. 1 ಪಾತಾಳ ಲೋಕ, 2 ಇಹಲೋಕ, 3 ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ಅಸರಪಾಲಕರು ಇಂದ್ರ, ಅಗ್ನಿ, ಯಮ, ನವಋತ್, ವರುಣ, ವಾಯು, ಕುಬೇರ, ಈಶಾನ. ತೆಗಡೆ ಪರಮೇಶ್ವರ ಪಾರ್ವತಿ, ತೆಗಡೆ ಆದಿತೇಶ 8 ಅನುಗಳದು. ಇದು 1638ನೇ ಇಸ್ವಿ. ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ ಶಿವಾಸನ ಪೂಜೆ ಮಾಡ್ತೀವಿ. ಈ ಗಂಟೆ ನೋಡಿ, ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ 1 ಗಂಟೆ ಹೊಡೆದ್ರೆ ಓಂ ಅಂತ ಬರೋದಿಲ್ಲ. ಈ ಗಂಟೆ ಹೊಡಿ 1 ತಲ ಹೊಡೆದ್ರೆ 1 ನಿಮಿಷ ಓಂ ಅಂತ ಹೇಳ್ತಾರೆ. ಪಂತಲೋ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಈಗ ಬಸವಣ್ಣ ತೋರಿಸ್ತಾನೆ. ಎಲ್ಲರೂ ಬನ್ನಿ. ವರ್ಷ ನವರಾತ್ರಿಯಲ್ಲಿ 9 ಅಲಂಕಾರ ಮಾಡ್ತವೆ. ಆ ಕಡೆ ಉಮಾಮಠೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣು ಮಾತ್ರ ಪಾರ್ವತಿ ಮಾಡ್ತಾರೆ. ಈ ಥರ ನಿಮ್ಮನ್ನು ನೋಡಲಿಕ್ಕೆ ಯಾವ ರುಚಿ ಸಿಗಲ್ಲ. ಎಲ್ಲರೂ ನೋಡಿದವರು ಪ್ರತಿಯೊಬ್ಬರಿಗೆ ಹೇಳಬೇಕು, ಮರಿಬೇಡಿ. ಎಲ್ಲರೂ ಈ ಕಡೆ ಬನ್ನಿ, ಅಲ್ಲಿ ನೋಡಿ. ಎಲ್ಲರೂ ಚಪ್ಪಾಳೆ ಕಟ್ಟೆ ನಮಸ್ಕಾರ ಮಾಡಬೇಕು. ಹಾಗೂ ನೀವೆಲ್ಲರೂ ಬನವಾಸಿ ಬಂದರೆ ಸಾಕ್ಷಿ ಗಣಪತಿ, ಈ ಗಣಪತಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಟ್ಕೊಂಡು ಇಲ್ಲಿ ನೋಡಿ, ಮೇಲೆ ಕೆಳಗಡೆ ಡಬಲ್ ಕಾಣುತ್ತೆ. ಅದ್ರ ಮಾತ್ರ 1 ಕೈ ಮಾಡ್ತಾರೆ, 2 ಕಾಣುತ್ತೆ. ನೋಡಿ ಕಾಣುತ್ತೆ ಸರ್? 2 ಕೈ ಮಾಡಿದ್ರೆ 4 ಕಾಣುತ್ತೆ. ನೋಡಿ ಡಬಲ್ ಡಬಲ್. ತಂಗಿ ಮಕ್ಕಳು ಎಲ್ಲರೂ ನೋಡಿ, 1 ಕೈ ಮಾಡಿದ್ರೆ 7 ಕಾಣುತ್ತೆ. ನೋಡಿ ಬೀಜಲಿದ್ರಂತ ಮತ್ತು ಜಾಸ್ತಿ. ಇದು ನರ್ತ ಮಂಟಪ. ಮಾಯಾದೇವರ ದೊಡ್ಡದು ಸಣ್ಣ ಮೂರ್ತಿ. ಹನುಮಂತ ಕಡ್ಲ ಚಿಂತನ, ಮತ್ತೊಂದು ಹನುಮಂತ ಕಾಪು ಚಿಂತನ. ಅದು ಮಾತ್ರ ನಿಮ್ಗೆ ಎಲ್ಲೂ ಸಿಗಲ್ಲ. ಬರ್ರಿ. ಕಡ್ಲೆ ಯಾವುದು? ಈಗ ಕಡ್ಲೆ ಯಾವುದು? ಅಮ್ಮನ ಮಕ್ಕಳುತ್ತೆ. ಇಲ್ಲಿ ನೋಡು, ಕಬ್ಬು ತಿಂತ ಪ್ರತಿಯೊಂದು ದೇವರು ಎಲ್ಲರಿದ್ದಾರೆ. ಒಟ್ಟೂರು ನಮ್ಮ ದೇವಸ್ಥಾನದಲ್ಲಿದ್ದಾರೆ. ಕಲ್ಲಿನ ಮಂಟಪ, ಲಕ್ಷ್ಮೀ ನರಸಿಂಹ, ಅರ್ಧ ಗಣಪತಿ, 8 ಅಸಲ ಪಾಲಕರಿದೆ. ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲರಿಗೂ ಬೋರ್ಡ್ ಬರೆದ್ರೆ ಓದಿ. ಹೊರಗಡೆ ಹೋದ್ಮೇಲೆ 8 ದೇವಸ್ಥಾನದ ಮರಿಬೇಡಿ. ಎಲ್ಲರೂ ಒಳಗಡೆ ಬಿಟ್ಟು ಹೋಗಿ. ತಿರುಮಲ ದೇವರು, ತಿರುಪತಿ ವೆಂಕಟರಮಣ, ವರದಾನದಿ ರಥ. ತಾವೆಲ್ಲರೂ ಆ ಬಾಗಿಲು ಬಂದಿದ್ರೆ ಅದೇ ಬಾಗಿಲು ಹೋಗಬಾರ್ದು, ಪೂರ್ವ ಕಡೆ ಹೋಗಿ. ತಾವೆಲ್ಲರೂ ಮಡಿತೆ ಇದ್ರ ಬಗ್ಗೆ ತೋರಿಸಲಿಕ್ಕೆ ಕಾಣಿಕೆ ಕಡಬೋದು. ನಾವು ಗೌರ್ಮೆಂಟ್ ನೀನಿಲ್ಲ, ನೀವೆಲ್ಲರೂ ಕೊಟ್ಟದ ಕಾಣಿಕೆ ಎಲ್ಲರಿಗೂ. ಹಿರಿಯರಿ ಅವ್ರೇ ನೋಡ್ಬೇಕು, ನಮ್ಗೆ ಗೊತ್ತಾಗಲ್ಲ. ಅಣ್ಣ ಅಂಕಲ್ ನೋಡ್ತಾರೆ. ಇನ್ನೊಂದು ಸ್ವಲ್ಪ ಬನವಾಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.